ನವರಾತ್ರಿಯ 3ನೇ ದಿನದ ಶುಭಾಶಯಗಳು. ಈ ದಿನ ಚಂದ್ರಘಂಟಾ ದೇವಿಯನ್ನು ನಾವು ಪೂಜಿಸುತ್ತೇವೆ. ಪ್ರತಿದಿನದಂತೆ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಬನ್ನಿ ಗಿಡಕ್ಕೂ ಪೂಜೆ ಮಾಡಿ ಬಂದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದೆ. ಅದಾದಮೇಲೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಮನೇಲಿ ನಾನು ಅಮ್ಮ ಮಕ್ಕಳು ಇಷ್ಟೇ ಜನ ಇದ್ವಿ. ಆದ್ದರಿಂದ ಬ್ರೆಡ್ ಇತ್ತು, ಸ್ಯಾಂಡ್ವಿಚ್ ಮಾಡೋಣ ಅಂತ ಸ್ಯಾಂಡ್ವಿಚ್ನ ಮಾಡಿದೆ. ತುಂಬ ಚೆನ್ನಾಗಿ ಸ್ಯಾಂಡ್ವಿಚ್ ಕೂಡ ಬಂತು. ಸ್ಯಾಂಡ್ವಿಚ್ ಮೇಕರ್ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಡೈಲಿ ರೊಟೀನ್ ಪ್ರಕಾರ ಜ್ಯೂಸನ್ನ ರೆಡಿ ಮಾಡಿಕೊಂಡೆ. ನಿಮಗೆ ಗೊತ್ತಲ್ವ ನಾನು ಡೈಲಿ ಜ್ಯೂಸ್ ಕುಡಿತೀನಿ ಅಂತ ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಅದೇ ರೀತಿ ಇವತ್ತು ಕೂಡ ರೆಡಿ ಮಾಡಿಕೊಂಡು ಕುಡಿದ್ವಿ. ಸ್ಯಾಂಡ್ವಿಚ್ನ ಔಟ್ಸೈಡ್ ತಿಂದರೆ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಚೀಸ್ ಹಾಕ್ತಾ ಇರ್ತಾರೆ. ಅದೇ ನಾವು ಮನೇಲಿ ಮಾಡೋದ್ರಿಂದ ಬಟರ್ನ ಯೂಸ್ ಮಾಡ್ಕೋಬೋದು. ಅದರಿಂದ ಯಾವುದೇ ರೀತಿ ಹೆಲ್ತ್ಗೆ ಪ್ರಾಬ್ಲಮ್ ಆಗೋಲ್ಲ. ಡಯಟ್ ಮಾಡೋರಿಗೂ ಕೂಡ ಇದು ಒಂದು ಒಳ್ಳೆ ಫುಡ್ಡು. ನಾನು ಟಿಫನ್ಗೆ ಇದನ್ನೇ ತಿಂದು ಮುಗಿಸ್ದೆ. ಅದಾದಮೇಲೆ ಅಮ್ಮಂಗೂ ಕೂಡ ಮಾಡಿಕೊಟ್ಟೆ. ಅಮ್ಮನೂ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಒಂದಿನ ಟ್ರೈ ಮಾಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ,